ಜನನ ಎನ್ಕ್ಲೋಸರ್ ಅಂತ. ಜನನ ಎನ್ಕ್ಲೋಸರ್ ಅಂದರೆ ರಾಣಿಯವರ ಅಂತಃಪುರ. ಜನನ ಅಂದರೆ ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ಲೇಡೀಸ್ಗೆ ಕರೀತಾರೆ ಜನನ ಅಂತ. ಅಂದಿನ ಕಾಲದಲ್ಲಿ ಈ ಭಾಗದಲ್ಲಿ ಏನಂದರೆ ರಾಣಿಯವರು ವಾಸ ಮಾಡ್ತಾ ಇದ್ರು. ನಾನು ನಿಮ್ಗೆ ಹೇಳಿದೆ ವಿಜಯನಗರದಲ್ಲಿ ಪ್ರಸಿದ್ಧ ರಾಜ ಬಂದ್ಬಿಟ್ಟು ಕೃಷ್ಣದೇವರಾಯ. ಆ ಕೃಷ್ಣದೇವರಾಯನಿಗೆ ಇಬ್ಬರು ಹೆಂಡತಿಯರು. ಮೊದಲನೇ ಹೆಂಡತಿ ರಾಣಿ ಚಿನ್ನಾದೇವಿ, ಎರಡನೇ ಹೆಂಡತಿ ರಾಣಿ ತಿರುಮಲದೇವಿ. ಇದ್ರ ಒಳಭಾಗದಲ್ಲಿ ನೀವು ನೋಡ್ಬೋದು ತಿರುಮಲದೇವಿ ಪ್ಯಾಲೇಸ್ನೂ ಇಲ್ಲೇ ಇದೆ, ಚಿನ್ನಾದೇವಿ ಪ್ಯಾಲೇಸ್ನೂ ಇಲ್ಲೇ ಇದೆ. ಅಂದರೆ ಇಬ್ಬರು ರಾಣಿಯವರು ಒಂದೇ ಹತ್ರ ಇರ್ತಾಯಿದ್ರು, ಅವರಿಗಾಗಿ ಬೇರೆ ಬೇರೆ ಪ್ಯಾಲೇಸು. ಅಲ್ಲಿ ನಿಮ್ಮ ಹಿಂಭಾಗದಲ್ಲಿ ನೋಡಿ, ಅಲ್ಲಿ ಕೆಳಭಾಗದಲ್ಲಿ ಒಂದು ಬೇಸ್ಮೆಂಟ್ ಏನು ಕಾಣ್ತಾ ಇದೆಯಲ್ಲ, ಫೌಂಡೇಶನ್, ಅದು ರಾಣಿ ತಿರುಮಲದೇವಿ ಪ್ಯಾಲೇಸು, ಕೃಷ್ಣದೇವರಾಯನ ಎರಡನೇ ಹೆಂಡತಿ ಪ್ಯಾಲೇಸ್. ಅಂದರೆ ಅಲ್ಲಿ ನಿಮಗೆ ಕಾಣ್ತಾ ಇದೆ ಫೌಂಡೇಶನ್ ಮಾತ್ರ. ಅಂದಿನ ಕಾಲದಲ್ಲಿ ಅದ್ರ ಮೇಲ್ಭಾಗದಲ್ಲಿ 70% ಗಂಧದ ಕಂಬಗಳಿಂದ ಕಟ್ಟಿರುವಂಥ ಒಂದು ಮಂಟಪ ಇತ್ತು. ಬಟ್ ದಾಳಿ ಸಮಯದಲ್ಲಿ ಏನಾಗಿದೆ, ಕಂಪ್ಲೀಟಾಗಿ ಮೇಲ್ಗಡೆ ಅಂತ ಚಾವಣಿ ಎಲ್ಲ ಸುಟ್ಟಾಕಿದ್ದಾರೆ. ಇವಾಗ ನಿಮಗೆ ಅಲ್ಲಿ ಫೌಂಡೇಶನ್ ಮಾತ್ರ ಕಾಣ್ತಾ ಇದ್ರು. ಅದು ರಾಣಿ ತಿರುಮಲದೇವಿ ಪ್ಯಾಲೇಸ್. ಇಲ್ಲಿ ಮುಂದ್ಗಡೆ ನೋಡಿ, ಇದು ರಾಣಿ ಚಿನ್ನಾದೇವಿ ಪ್ಯಾಲೇಸ್. ಇದು ರಾಜ ಕೃಷ್ಣದೇವರಾಯ ಮೊದಲನೇ ಹೆಂಡತಿ. ಈ ಪ್ಯಾಲೇಸ್ ಹೆಸರು ಬಂದ್ಬಿಟ್ಟು ಲೋಟಸ್ ಮಹಲ್ ಅಂತ. ಲೋಟಸ್ ಮಹಲ್ ಅಂದರೆ ಮೇಲ್ಗಡೆ ಇರುವಂಥ ಡೋಮ್ಸ್ ಅಬ್ಸರ್ವ್ ಮಾಡಿ, ಆ ಗೋಪುರ ಕಾಣ್ತಾ ಇದೆಯಲ್ಲ ಮೇಡಮ್, ಉಲ್ಟಾ ಲೋಟಸ್ ಶೇಪಲ್ಲೇ ಕಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಚಿಕ್ಕದಾಗಿ ಒಂದು ಮಂಟಪ ಇದೆಯಲ್ಲ, ಅದು ನಿಮಗೆ ಉಲ್ಟಾ ಲೋಟಸ್ ಶೇಪಲ್ಲಿ ಕಾಣ್ತಿರೋ ಕಾರಣ ಲೋಟಸ್ ಮಾಲ್ ಅಂತೇಳಿ ಇದು ಡಿಪಾರ್ಟ್ಮೆಂಟ್ ಇಟ್ಟಿರುವಂಥ ಹೆಸರು. ಇದು ASI ಡಿಪಾರ್ಟ್ಮೆಂಟ್. ಅದಕ್ಕಿಂತ ಮುಂಚೆ ಈ ಪ್ಯಾಲೇಸ್ಗೆ ಹೆಸರು ಚಿತ್ರಾಂಗಿಣಿ ಮಹಲ್ ಅಂತೇಳಿ ಕರಿತಾ ಇತ್ತು. ಸರ್, ಇದು ಕಮಲ್ ಮಾಲ್ ಬಂದ್ಬಿಟ್ಟು ನಿಮಗೆ ಟೋಟಲ್ ಆಗಿ 2 ಅಂತಸ್ತು ಮಂಟಪ ಇದೆ. 2 ಫ್ಲೋರ್ಸ್ ಬರುತ್ತೆ. ಆ ಕೆಳಗಡೆ ಪಿಲ್ಲರ್ಸ್ ಏನು ಕಾಣಿಸುತ್ತಲ್ಲ, ಅದು ಗ್ರೌಂಡ್ ಫ್ಲೋರ್. ಅದು ಟೋಟಲ್ ಆಗಿ ಕೆಳಗಡೆ 24 ಪಿಲ್ಲರ್ಸ್ ಇದೆ. ಮೇಲ್ಗಡೆ ನೋಡಿ ಚಿಕ್ಕ ಚಿಕ್ಕದಾಗಿ ಗ್ಯಾಪ್ ಏನು ಕಾಣ್ತಾ ಇದೆಯಲ್ಲ, ಅದು ಫಸ್ಟ್ ಫ್ಲೋರ್. ರಾಣಿಯವರು ಮೇಲ್ಭಾಗದಲ್ಲಿ ಇರ್ತಾ ಇದ್ರು. ಮೇಲ್ಗಡೆ ರಾಣಿದು ಟೋಟಲ್ ಆಗಿ 6 ರೂಮ್ಸ್ ಇದೆ, 6 ರೂಮ್ಸ್. ನೀವು ಒಂದು ಅಬ್ಸರ್ವ್ ಮಾಡಿ ಸರ್, ಅದು ಡ್ಯಾಮೇಜ್ ಆಗಿದೆಯಲ್ಲ, ಇದು ಡ್ಯಾಮೇಜ್ ಆಗಿಲ್ಲ. ಯಾಕೆ? ಅದು ಗಂಧ ಇನ್ನು ಏನಾದರೂ ಅಲ್ಲಪ್ಪ, ಅವ್ರು ಹುಡುಗಿ ಬೇಕಂತ ಇಟ್ಕೊಂಡು ಇಬ್ಬರಲ್ಲಿ ಮಕ್ಕಿದ್ದು ಒಬ್ಬರಲ್ಲೂ 50 ಗೊತ್ತಿಲ್ಲ. ಅದೇ ನಿನ್ನೆ 60ರಲ್ಲಿ 58 ಹಂಗೆ ಹಾಗೆ ನೋಡಿ ಸರ್, ಗೆಸ್ ಮಾಡಿ. ಯಾಕೆ ಸರ್? ಅವರು ಪ್ರಾರ್ಥನಾ ಮಂದಿರ ತರ ಇದೆ ಅಂತೇಳಿ. ದಾರಿ ಬಿಡಿ ಸ್ವಲ್ಪ. ಸರಿಯಾ? ಇಲ್ಲಿ ನೋಡಿ, ಇವಾಗ ನಿಮ್ಗೆ ಹೇಳಿದೆ ಆ ರಾಣಿ ತಿರುಮಲದೇವಿ ಪ್ಯಾಲೇಸ್ ಏನು ಕಾಣಿಸುತ್ತಲ್ಲ, ಅದು ಕಂಪ್ಲೀಟ್ ಆಗಿ ಹಿಂದೂ ಆರ್ಕಿಟೆಕ್ಚರ್ ಕಟ್ಟಿದ್ದಾರೆ. ಆ ಒಂದು ಕಣ್ಣು ಅದು ಕಂಪ್ಲೀಟ್ ಆಗಿಲ್ಲ ಹೊಡೆದಾಗಿದೆ. ಈ ಅಪೋಸಿಟ್ ಅಲ್ಲಿ ಕಮಲ್ ಮಹಲ್ ಏನು ಕಾಣ್ತಾ ಇದೆಯಲ್ಲ, ಹಿಂದೂ, ಇಸ್ಲಾಮಿಕ್ ಅಂಡ್ ಜೈನ್ ಆರ್ಕಿಟೆಕ್ಚರ್ ಅಲ್ಲಿ. ಗ್ರೌಂಡ್ ಫ್ಲೋರ್ ಅಬ್ಸರ್ವ್ ಮಾಡಿ, ಕಂಪ್ಲೀಟ್ ಆಗಿ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಲ್ಲಿ ಇದೆಯಲ್ಲ. ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಲ್ಲಿ ಯಾವುದು ಪ್ಯಾಲೇಸ್ ಬರುತ್ತೆ ಅದಕ್ಕೇನು ಕಂಪ್ಲೀಟ್ ಡ್ಯಾಮೇಜ್ ಮಾಡಿಲ್ಲ. ಓನ್ಲಿ ಹಿಂದೂ ಟೆಂಪಲ್ಸ್, ಹಿಂದೂ ಪ್ಯಾಲೇಸ್ ಮಾತ್ರ ಡ್ಯಾಮೇಜ್ ಆಗಿರೋದು. ಸರ್, ಅಲ್ಲಿ ಮೇಲ್ಗಡೆ ನೋಡಿ ಜೈನ್ ಆರ್ಕಿಟೆಕ್ಚರ್ ಇದೆ. ಮತ್ತೆ ಅಲ್ಲಿ ಮಧ್ಯಭಾಗದಲ್ಲಿ ಇದೆಲ್ಲ ಅದು ಹಿಂದೂ ಆರ್ಕಿಟೆಕ್ಚರ್. ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಇಸ್ಲಾಮಿಕ್ ಆರ್ಕಿಟೆಕ್ಚರ್. ಮತ್ತೆ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮೇಡಮ್, ಆ ಸ್ಟೋನ್ ಪೀಸಸ್ ಏನು ಕಾಣ್ತಾ ಇದೆಯಲ್ಲ, ರಾತ್ರಿ ಹೊತ್ತು ಅಲ್ಲೆಲ್ಲ ದೀಪಗಳನ್ನು ಇಡ್ಲಿಕ್ಕೆ ಲ್ಯಾಂಪ್ಸ್. ಮೊದಲು ಅಲ್ಲಿ ಮೇಲ್ಭಾಗದಲ್ಲಿ ಹೋಗ್ಲಿಕ್ಕೆ ಅದು ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಅಲ್ಲಿ ಕಾಣ್ತಿದೆಲ್ಲ ಗೇಟ್. ಮೇಲ್ಗಡೆ ಹೋಗ್ಲಿಕ್ಕೆ ಟೋಟಲ್ ಆಗಿ 18 ಮೆಟ್ಲುಗಳಿದೆ. ಬಟ್ ಇವಾಗ ಒಂದು 10 ವರ್ಷದಿಂದ ಮೇಲ್ಗಡೆ ಹೋಗ್ಲಿಕ್ಕೆ ಟೂರಿಸ್ಟ್ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಮೇಲ್ಗಡೆ ಎಲ್ಲ ಹೋಗ್ಬಿಟ್ಟು ಹೆಸರೆಲ್ಲ ಬರ್ಲಿಕ್ಕೆ ಶುರು ಮಾಡ್ಬಿಟ್ಟು ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಆ ಒಂದು ಕಾಲಕ್ಕೆಲ್ಲ ಗೇಟ್ ಇಂದ ಬಂದ್ ಮಾಡಿದ್ದಾರೆ. ಈ ಕಮಲ್ ಮಾಲ್ ಸ್ಪೆಷಲ್ ಏನಂದ್ರೆ ಮೇಡಮ್, ಅಂದಿನ ಕಾಲದಲ್ಲೇ ಇದನ್ನ AC ರೂಮ್ ತರ ಕಟ್ಟಿದ್ರು. ಇದು ನ್ಯಾಚುರಲ್ ಏರ್ ಕಂಡೀಷನ್ ಸಿಸ್ಟಮ್. ಇದು ಯಾವ ತರ ಅಂದ್ರೆ, ನಿಮ್ಮ ಹಿಂಭಾಗದಲ್ಲಿ ಒಂದು ವಾಟರ್ ಸ್ಟೋರೇಜ್ ಏನು ಕಾಣ್ತಾ ಇದೆಯಲ್ಲ, ಇದ್ರೊಳಗಡೆ ನೀರು ಇರುತ್ತೆ. ಆ ನೀರು ತಗೊಂಡು ಅಲ್ಲಿ ಮೇಲ್ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡಿ, ಮಧ್ಯಭಾಗದಲ್ಲಿ ಒಂದು ದೊಡ್ಡ ಮಂಟಪ ತರ ಕಾಣ್ತಾ ಇದೆಯಲ್ಲ, ಅದು ವಾಟರ್ ಟ್ಯಾಂಕ್. ಅದು ಅಂದ್ರೆ ಈ ಬಾವಿ ಒಳಗಡೆ ಇರುವಂತ ನೀರು ತಗೊಂಡು ಆ ಮೇಲ್ಗಡೆ ವಾಟರ್ ಟ್ಯಾಂಕ್ ಒಳಗಡೆ ಹಾಕಿದ್ರೆ, ಮೇಲ್ಗಡೆ 32 ಮಣ್ಣಿನ ಪೈಪ್ ಕನೆಕ್ಷನ್ಸ್ ಇದೆ. ಮಣ್ಣಿನ ಪೈಪು. ಈ ನೀರು ಅಲ್ಲಿ ಮೇಲ್ಗಡೆ ಹಾಕಿದ್ರಾಗ ಮೇಲ್ಗಡೆಯಿಂದ ಆ ನೀರು ಕೆಳಗಡೆ ಬರುತ್ತೆ. ಮೇಲ್ಗಡೆಯಿಂದ ನೀರು ಹಾಕ್ಬೇಕಾದ್ರೆ ನೀರೆಲ್ಲ ಹೀರ್ಕೊಳ್ತದೆ. ಹೀರ್ಕೊಂಡಾಗ ಗಾಳಿ ಬರಬೇಕಾದ್ರೆ ನ್ಯಾಚುರಲ್ ಆಗಿ ಈ ಥರ ಚೆನ್ನಾಗಿ ಗಾಳಿ ಹೊಡೆಯುತ್ತೆ. ಇದು ರಾಣಿ ಚಿನ್ನಾದೇವಿ ಪ್ಯಾಲೇಸ್ ಸ್ಪೆಷಲ್. ಇದು ಸರ್, ಅಲ್ಲಿ ನೋಡಿ, ಮತ್ತೆ ಅಲ್ಲಿ ಒಂದು ಬೇವಿನ ಮರದ ಹಿಂಭಾಗದಲ್ಲಿ ಕೆಳಗಡೆ ಒಂದು ಫೌಂಡೇಶನ್ ಕಾಣ್ತಾ ಇದೆಯಲ್ಲ ಕೆಳಗಡೆ, ಅದು ಜಲಮಹಲ್ ಅಂತೇಳಿ. ಜಲಮಹಲ್ ಅಂದ್ರೆ ಮೇಡಮ್ ಅದು ಇವಾಗ ನೀವು ನೆಕ್ಸ್ಟ್ ನಾನು ನಿಮ್ಗೆ ಹೇಳಿದೆ ಕ್ವೀನ್ಸ್ ಬಾತ್ ಅಂತೇಳಿ ಒಂದು ಇದೆ. ಅಲ್ಲಿ ಏನಂದ್ರೆ ಬೇಸಿಗೆ ಕಾಲದಲ್ಲಿ ಸ್ನಾನ ಮಾಡ್ಲಿಕ್ಕೆ ಅಲ್ಲಿ ಆ ಭಾಗದಲ್ಲಿ ಹೋಗ್ತಾ ಇದ್ರು. ಇಲ್ಲಿ ವಿಂಟರ್ ಸ್ವಿಮ್ಮಿಂಗ್ ಪೂಲ್ ಮೇಡಮ್. ಇದು ವಿಂಟರಲ್ಲಿ ಈ ಭಾಗದಲ್ಲಿ ಸ್ನಾನ ಮಾಡ್ತಾ ಇದ್ರು. ಇವಾಗ ನಿಮಗೆ ಫೌಂಡೇಶನ್ ಮಾತ್ರ ಉಳ್ಕೊಂಡಿರೋದು. ಸರ್, ನಾನು ನಿಮ್ಗೆ ಈಗ ತಾನೇ ಹೇಳಿದ್ದೆ ಇದು ಜನನ ಎನ್ಕ್ಲೋಸರ್ ಅಂತ. ಈ ಜನನ ಎನ್ಕ್ಲೋಸರಲ್ಲಿ ನೀವು ನೋಡ್ಬೋದು, ಟೋಟಲ್ ಆಗಿ ಇದರೊಳಗಡೆ 3 ಕಾವಲು ಗೋಪುರಗಳಿದೆ. ಅಲ್ಲೊಂದು ಕಾಣ್ತಾ ಇದೆಯಲ್ಲ, ಅದು ಫಸ್ಟ್ ಬಾಕ್ಸ್ ಇದೆ. ಅದು ಮೊದಲನೇ ಕಾವಲು ಗೋಪುರ. 2ನೇ ಕಾವಲು ಗೋಪುರ ಆ ಕಡೆ ಇದೆ ನೋಡಿ, ಆ ಮರದ ಹಿಂಭಾಗದಲ್ಲಿ. 2ನೇ ಕಾವಲು ಗೋಪುರ ಅಲ್ಲಿದೆ. 3ನೇ ಕಾವಲು ಗೋಪುರ ಅಲ್ಲಿ ಮುಂದ್ಗಡೆ ಬರುತ್ತೆ. ಬಟ್ ಇವಾಗ ಏನಂದ್ರೆ 3 ಮಾತ್ರ ಉಳ್ಕೊಂಡಿದೆ. ಬಟ್ ಅಂದಿನ ಕಾಲದಲ್ಲಿ 4 ಸೈಡಲ್ಲಿ 4 ವಾಚ್ ಟವರ್ ಬರುತ್ತೆ. ಈ 4 ವಾಚ್ ಟವರ್ ಅಲ್ಲಿ ಒಳಗಡೆ ಇರ್ತಾ ಇದ್ರು ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಗೊತ್ತಿದೆಯಲ್ಲ, ಮಂಗಳಮುಖಿಯರು. ರಾಣಿಯವರಿಗೆ ಕಾವಲು ಕಾಯಕ್ಕೆ ಅವರು ಈ ಭಾಗದಲ್ಲಿ ಇರ್ತಾ ಇದ್ರು, ಮಂಗಳಮುಖಿಯರು. ಈ 4 ಕಾವಲು ಗೋಪುರಗಳಲ್ಲಿ. ಓಕೆ, ಅಲ್ಲಿ ಸ್ವಲ್ಪ ಮುಂದ್ಗಡೆ ಹೋಗೋಣ ಬನ್ನಿ.